ನಮ್ಮ ಹೆಸರು ಈರಮ್ಮ ಅಂತೇಳಿ, ಅಂಗನವಾಡಿ ನೌಕರ ಸಂಘಟನೆ CIT ಸಂಯೋಜಿತ ಬಳ್ಳಾರಿ ತಾಲೂಕು ಸಮಿತಿಯ ಕಾರ್ಯದರ್ಶಿ. ಈಗ ನಾವು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟ ಅನಿರ್ದಿಷ್ಟ ಹೋರಾಟ ಇವತ್ತಿಂದ ನಾವು ಮಾಡ್ತಾಯಿದ್ದೀವಿ. ಏಕೆಂತಂದರೆ ಇಡೀ ನಮ್ಮ ICDS ಯೋಜನೆ 1975ರಲ್ಲಿ ಪ್ರಾರಂಭವಾಗಿ ಅಂದಿನಿಂದ ಇಂದಿನವರೆಗೂ ಭಾರತ ದೇಶದಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಹಾಗೆ ನಿರಂತರವಾಗಿ ಅಂಗನವಾಡಿ ತಾಯಂದಿರು ಈ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಈಗ ಸರ್ಕಾರ ಏಕಾಏಕಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ LKG UKGಗಳನ್ನು ಪ್ರಾರಂಭ ಮಾಡಿದೆ. ಈಗ ನಾವು ಕೇಳ್ತಾ ಇರೋದು ಏನಂದರೆ, ಅದೇ ICDS ಯೋಜನೆಯನ್ನು ಉದ್ಧಾರ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಈಗ ಅವ್ರನ್ನೇ LKG UKGಗಳನ್ನು ಪ್ರಾರಂಭ ಮಾಡಲಿಕ್ಕೆ ತಗೊಳ್ಳಿ, ಇಲ್ಲಾಂದರೆ ಅಂಗನವಾಡಿಗಳಲ್ಲಿ LKG UKGಯನ್ನು ಪ್ರಾರಂಭ ಮಾಡಿ. ಈಗ 1975 ಅಂದರೆ 94ರಿಂದ ನಮ್ಮ ಹೆಣ್ಮಕ್ಳು ಇಲ್ಲೇವರೆಗೂ ಕೆಲಸ ಮಾಡೋಕ್ಕೆ ಬೇಕಾಯಿತು. ಈಗ ಏಕಾಏಕಿ ಅವ್ರು ಬೇಡಾಗ್ಬಿಡ್ತಾ. ಅದಕ್ಕಾಗಿ ಈ ಒಂದು ನೀತಿಯನ್ನು ವಿರೋಧಿಸಿ ನಾವು ಇಡೀ ಹೈದರಾಬಾದ್ ಕರ್ನಾಟಕದ ಭಾಗಗಳಲ್ಲಿ ಶಾಸಕರ ಮನೆ ಮುಂದೆ ಧರಣಿಯನ್ನು ಮಾಡ್ತಾಯಿದ್ದೀವಿ. ಈಗ ನಾಳೆಯಿಂದ ಅನಿರ್ದಿಷ್ಟಾವಧಿ ಇಡೀ ರಾಜ್ಯಾದ್ಯಂತ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ ಸರ್. ನನ್ನ ಹೆಸರು ಮಲ್ಲಮ್ಮ ಅಂತ, ಅಂಗನವಾಡಿ ನೌಕರರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು LKG UKG ಏನು ಶಿಕ್ಷಣ ಇಲಾಖೆಗೆ ವಹಿಸಿದ್ದಾರೆ, ಅದನ್ನು ಅಂಗನವಾಡಿ ಪ್ರಾರಂಭ ಆದ ದಿನದಿಂದ 48 ವರ್ಷಗಳ ಕಾಲ ಅಂಗನವಾಡಿ ಪ್ರಾರಂಭವಾಗಿದೆ. ಇವತ್ತು ಸರ್ಕಾರ ಈಗ ಅಂಗನವಾಡಿಗಳನ್ನ ದುರ್ಬಲಗೊಳಿಸಲಿಕ್ಕೆ ಏನು ಸರ್ಕಾರ ಹೊರಟಿದೆ, ಆ ಸರ್ಕಾರಕ್ಕೆ ನಾವು ನ್ಯಾಯಯುತವಾಗಿ ನಾವು ಅಂಗನವಾಡಿಗಳಲ್ಲಿ LKG UKGಯನ್ನು ಪ್ರಾರಂಭ ಮಾಡಿ ಅಂತೇಳಿ ಈಗ ಅವರಿಗೆ ನಾವು ಆಗ್ರಹಿಸುತ್ತಿದ್ದೇವೆ. ಹಾಗಾಗಿ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬಂದಿದೆ. ಈಗ ಪರಿಸ್ಥಿತಿ ಅಂತ ಅಂದರೆ ಈಗ ಏಕಮುಖವಾಗಿ ಈ ಜಾರಿಯನ್ನು ಏನು ಜಾರಿ ಮಾಡಿದ್ದಾರೆ, LKG UKGಯನ್ನು ಪ್ರಾಥಮಿಕ ಶಾಲೆಯಲ್ಲಿ ತರಲಿಕ್ಕೆ ಏನು ಹೊರಟಿದ್ದಾರೆ, ಅದು ನಾವು ಖಂಡಿಸ್ತೇವೆ. ಹಾಗಾಗಿ ಈಗ ನಾವು ಅಂಗನವಾಡಿಯಲ್ಲೇ ಇರುವಂಥ ಶಿಕ್ಷಕಿಯರನ್ನು ಮತ್ತು ಗ್ರ್ಯಾಜುಯೇಟ್ ಇರೋರನ್ನ LKG UKGಯಲ್ಲಿ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಳ್ಳಲು ಅವರಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ. ಹಾಗಾಗಿ ಇಷ್ಟು ವರ್ಷ ನಿರಂತರವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಶ್ರಮವಹಿಸಿ ಈ ICDSನ್ನು ಉಳಿಸಿ ಬೆಳೆಸಿ ಬಂದಂಥ ಕಾರ್ಯಕರ್ತೆಯರನ್ನ ಬೀದಿಗೆ ತಳ್ಳುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ಎಲ್ಲ ರೀತಿಯಲ್ಲಿ ಖಂಡಿಸ್ತಿದ್ದೇವೆ. ಈ ಒಂದು ಶಾಸಕರಿಗೆ ತಿಳಿಸೋದೇನಂತಂದರೆ, ಶಾಸಕರು ಈಗ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಅಧಿಕಾರಿಗಳು ಕೂಡ ನೀವು ಅದೇ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ಶಿಕ್ಷಣ ಇಲಾಖೆ ಸಚಿವರು ಏನಿದ್ದಾರೆ, ಅವರು ಮಧು ಬಂಗಾರಪ್ಪ ಅವರು ಈಗೇನು ಆದೇಶ ಹೊರಡಿಸಿದ್ದಾರೆ ಅದನ್ನು ವಾಪಸ್ ತಗೊಳ್ಳೇಬೇಕು ಅಂಥೇಳಿ ಅನಿರ್ದಿಷ್ಟ ಅವಧಿಯನ್ನು ನಾವು ಹೋರಾಟವನ್ನು ಮುಂದುವರಿಸಿ ಈ ಸರ್ಕಾರಕ್ಕೆ ಗಮನಕ್ಕೆ ಬರಲಿ. ಆಮೇಲೆ ನಮ್ಮ ಒಂದು ICDS ಏನಿದೆ ಅದು ನಮಗೆ ಉಳಿಲಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.